ಮುತ್ತಣ್ಣ ನೀನು ಯೋಚನೆ ಮಾಡು. ನಿಮ್ಮ ಅಕ್ಕಪಕ್ಕದ ಊರಿಗೆಲ್ಲ ಒಂದು ಸ್ಮಾರ್ಟ್ ಸಿಟಿ ತರ್ತೀನಿ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ. ಇನ್ನೇನಿಲ್ಲ, ಜಸ್ಟ್ ಜಮೀನು ಕೊಡಿಸ್ಕೊಟ್ರೆ ಸಾಕು. ಒಳ್ಳೆ ದುಡ್ಡು ಕೊಡ್ತೀವಿ, ಕೈ ತುಂಬ ಮೆಟ್ರೋ ತರ್ತೀವಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತರ್ತೀವಿ, IT ಸೆಕ್ಟರ್ ತರ್ತೀವಿ. ನಿಮ್ಮ ಮಕ್ಳಿಗೆಲ್ಲ ಈಸಿಯಾಗಿ ಕೆಲಸ ಆಗ್ಬಿಡುತ್ತೆ. ನಿಮ್ಮ ಭೂಮಿಗೆ ಚಿನ್ನದ ಬೆಲೆ ಬಂದ್ಬಿಡುತ್ತೆ. ಬೆಂಗಳೂರಿಗಿನ್ನ ದೊಡ್ಡ ಬ್ರ್ಯಾಂಡ್ ಬೆಂಗಳೂರು ಆಗ್ಬಿಡುತ್ತೆ. ಇಲ್ಲಿ ನೀವು ಜಮೀನು ಕೊಟ್ಬಿಡಿ, ಗೌರ್ಮೆಂಟಿಂದ 2.5 ಕೋಟಿ ಕೊಡಿಸ್ತೀನಿ. ಹಂಗೂ ನೀವು ಜಮೀನು ತಗೋಬೇಕು ಅಂದರೆ ಹೊರಗಡೆ ತಗೊಳ್ಳಿ. 30 ಲಕ್ಷಕ್ಕೆಲ್ಲ ಒಂದೊಂದು ಎಕರೆ ಜಮೀನು ಸಿಕ್ಬಿಡುತ್ತೆ. ಲೇ ಅಣ್ಣ, ಮೊದಲು ಇರೋ ಬೆಂಗಳೂರನ್ನ ನೆಟ್ಗೆ ಉದ್ಧಾರ ಮಾಡೋದು ಕಲೀರಿ. ಬೆಂಗಳೂರು ಥರ ಮಾಡ್ಬಿಡ್ತಾರೆ, ಆ ಸಿಟಿ ಥರ ಮಾಡ್ಬಿಡ್ತಾರೆ, ಈ ಸಿಟಿ ಥರ. ಯಾರು ಕೇಳಿದ್ರು ನಿಮ್ಗೆ ಇದೆಲ್ಲ ಯಾಕೆ ಬೇಕು? ಲೂಟಿ ಮಾಡೋದಕ್ಕೆ, ಗೋಲ್ಮಾಲ್ ಮಾಡೋದಕ್ಕೆ? ಅಷ್ಟು ಎಕರೆ ಇಷ್ಟು ಎಕರೆ ಅಂದ್ಕೊಂಡು ಆ ಎಕರೆ ಅಲ್ಲೇ ಅದು ಸ್ವಲ್ಪ ದಿನ ಆದಮೇಲೆ ಪ್ರೈಸ್ ಜಾಸ್ತಿ ಏನೇನೋ ಮಾಡ್ಕೊಂಡು ಗೋಲ್ಮಾಲ್ ಮಾಡೋಕ್ಕೆ ದುಡ್ಡನ್ನು ತೋರಿಸ್ಬಿಟ್ಟು ಜಮೀನು ತಗೋತಿರಲ್ಲ, ನಾಚಿಕೆ ಆಗಲ್ವ ನಿಮಗೆ? ಬೆಳೆಯೋ ಭೂಮಿಗೆ ಬೆಲೆ ಕಟ್ತಿದ್ದೀರಾ. ಎಲ್ಲ ಹಳ್ಳಿಗಳನ್ನು ಮಾಡಿಬಿಡಿ, ಎಲ್ಲ ಹಳ್ಳಿಗಳನ್ನು ಸಿಟಿ ಮಾಡಿಬಿಡಿ. ಯಾಕಂದರೆ ಡಿಮ್ಯಾಂಡ್ ಮಾಡಿಬಿಡಿ, ಸೈಟ್ಗಳು ಮಾಡಿಬಿಡಿ, ಕಾಂಕ್ರೀಟ್ ಮಾಡಿಬಿಡಿ, ಏರ್ಪೋರ್ಟ್ ಮಾಡಿಬಿಡಿ, ಇನ್ನಷ್ಟು ಏನೋ ಮಾಡಿಬಿಡಿ. ಬೆಂಗಳೂರು ಇದೆ ಅಂದ ತಕ್ಷಣ ಬೆಂಗಳೂರು ಅಕ್ಕಪಕ್ಕ ಊರುಗಳೆಲ್ಲ ಬೆಂಗಳೂರು ಆಗ್ಬಿಡ್ಬೇಕಾ? ಹಳ್ಳಿಗಳು ಇರೋದೇ ಬೇಡವಾ ಕರ್ನಾಟಕದಲ್ಲಿ? ಏನಂತ ಅನಿವಾರ್ಯತೆ ಏನೂ ಇಲ್ಲ, ಏನೆಂದ್ರೆ ಏನೂ ಇಲ್ಲ. ಸುಮ್ಮನೆ ನಿಮ್ಮ ಭ್ರಷ್ಟಾಚಾರಕ್ಕೋಸ್ಕರ, ನೀವು ಮಾಡೋಂಥ ದುಡ್ಡುಗೋಸ್ಕರ ಇದೆಲ್ಲ ಪೋಣಿಸ್ಕೊತಾ ಇದ್ದೀರ. ಏನೂ ಅವಶ್ಯಕತೆ ಇರಲ್ಲ. ಹಳ್ಳಿಗಳನ್ನು ಹಳ್ಳಿಯಾಗಿರಿ, ರೈತರನ್ನಾಗಿಡಿ. ವ್ಯವಸಾಯ ಮಾಡೋ ಭೂಮಿನ ವ್ಯವಸಾಯ ಥರನೇ ಇಡಿ. ವೃಷಭಾವತಿ ನದಿನ ಕೆಂಗೇರಿ ಮೋರಿ ಮಾಡಿಟ್ಟಿದ್ದೀರಲ್ಲ, ಗಲೀಜು ಮಾಡ್ಕೊಂಡು, ಅದನ್ನು ಮಾಡ್ರಪ್ಪ. ಎಷ್ಟೋ ಸ್ಲಮ್ ಏರಿಯಾಗಳಿದಾವಲ್ಲ ಬೆಂಗಳೂರಲ್ಲಿ, ಪಾಪ ಮಕ್ಕಳಿಗೆ ಅಂಥ ಏರಿಯಾಗಳಲ್ಲಿ ಸ್ವಚ್ಛತೆ ಇಲ್ಲ, ಕುಡಿಯೋ ನೀರಿಲ್ಲ, ಎಷ್ಟು ಗಲೀಜಾಗಿರುತ್ತೆ. ಒಂದು ಮಳೆ ಬಂದರೆ ಬೆಂಗಳೂರು ಅವಾಂತರಗಳು ಎಷ್ಟು ಅಂತ ಗೊತ್ತಿದೆಯಾ? ಸಾವಿರಾರು ಸಮಸ್ಯೆಗಳಲ್ಲಿ ಬಳಲ್ತಾ ಇದೆ ನಮ್ಮ ಬೆಂಗಳೂರು. ಟ್ರಾಫಿಕ್ ಸಮಸ್ಯೆ, ಅಯ್ಯಪ್ಪ. ಮೊದಲು ಇಂಥವನ್ನೆಲ್ಲ ಸಮಸ್ಯೆನ ಬಗೆಹರಿಸೋದು ನೋಡಿ. ನಿಮ್ಮ ಬೆಂಗಳೂರನ್ನ ಫಸ್ಟ್ ನೋಡ್ಕೊಳ್ಳಿ, ಆಮೇಲೆ ಹಳ್ಳಿಗೆ ಕಾಲಿಡೋರಂತೆ.